ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಇದ್ದೇವೆ. ಯಾವುದೇ ಗೊಂದಲಗಳಿಲ್ಲ, ಯಾವುದೇ ತಕರಾರುಗಳಿಲ್ಲದೆ ಪ್ರೀತಿಯಿಂದ ನಡೆದುಕೊಂಡು ಬಂದ ಈ ಒಂದು ಕಾರ್ಯಕ್ರಮ ವಲಾ ತಸುಬ್ಬುಲ್ಲದೀನ ಯದುಊನ ಮಿನ್ ದೂನಿಲ್ಲಾ, ಅಲ್ಲಾಹನಲ್ಲದೆ ಆರಾಧನೆ ಮಾಡುವಂತಹ ಹಿಂದೂಗಳು, ಕ್ರೈಸ್ತರು, ಜೈನರು ಈ ಜಗತ್ತಿನಲ್ಲಿದ್ದಾರೆ. ಅದು ಅಲ್ಲಾಹನು ಸೃಷ್ಟಿಸಿದಂತ ಅಲ್ಲಾಹನಿಗೆ ಇಲ್ಲಿ ಹಿಂದೂಗಳು ಬೇಕು, ಇಲ್ಲಿ ಕ್ರೈಸ್ತರು ಬೇಕು, ಇಲ್ಲಿ ಎಲ್ಲರೂ ಸಮಾನವಾಗಿ ಜೀವನ ಮಾಡಬೇಕು ಎಂದು ತೀರ್ಮಾನ ಮಾಡಿದ್ದರೆ ನಮಗೆ ಕೊಲ್ಲುವಂತಹ ಅಧಿಕಾರ ಇಲ್ಲ, ನಮಗೆ ಒಡೆಯುವಂತಹ ಅಧಿಕಾರ ಇಲ್ಲ, ನಮಗೆ ಅವರನ್ನು ಬೈಯುವ ಅಧಿಕಾರ ಇಲ್ಲ. ಪವಿತ್ರ ಕುರ್ಆನ್ ಹೇಳುತ್ತದೆ, ವಲಾ ತಸುಬ್ಬುಲ್ಲದೀನ ಯದುಊನ ಮಿನ್ ದೂನಿಲ್ಲಾ, ಅಲ್ಲಾಹನಲ್ಲದೆ ಆರಾಧನೆ ಮಾಡುವಂತಹ ದೇವತೆಗಳಿಗೆ ಆರಾಧನೆ ಮಾಡುವಂತಹ ಜಾತಿಗಳಿಲ್ಲಿದ್ದಾರೆ, ಧರ್ಮೀಯರಿದ್ದಾರೆ. ಅವರಿಗೆ ನೀವು ಗೌರವ ಕೊಡಿ, ಅವರನ್ನು ನಿಂದನೆ ಮಾಡಬೇಡಿ, ಅವರನ್ನು ಅಸಭ್ಯ ಹೇಳಬೇಡಿ ಎಂದು ಪವಿತ್ರ ಕುರ್ಆನ್ ಹೇಳುವಾಗ ಒಬ್ಬ ಮುಸಲ್ಮಾನ ಒಬ್ಬ ಹಿಂದುವನ್ನು ಅಥವಾ ಹಿಂದೂ ಧರ್ಮವನ್ನು ಹೀಗಳೆಯಲು ನಿಂದಿಸಲು ಸಾಧ್ಯವೇ ಇಲ್ಲ. ಪವಿತ್ರ ಕುರ್ಆನ್ ಹೇಳುತ್ತದೆ, ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذكرٍ وأنثى, ಓ ಜನರೇ, ಓ ಮಾನವ ಕುಲವೇ, ಓ ಮುಸಲ್ಮಾನರೇ ಎಂದಲ್ಲ, ಪವಿತ್ರ ಕುರ್ಆನಲ್ಲಿ ಹಲವು ಕಡೆಗಳಲ್ಲಿ ಕಾಣಬಹುದು ಓ ಮಾನವ ಕುಲವೇ, ಓ ಮನುಷ್ಯರೇ, ಮನುಷ್ಯ ಜಾತಿಯೇ. ಅಲ್ಲಿ ಹಿಂದೂ, ಕ್ರೈಸ್ತ, ಜೈನ, ಬುದ್ಧ, ಪಾರ್ಸಿ ಎಂಬ ಯಾವುದೇ ಭೇದ ಭಾವವಿಲ್ಲದೆ, ಯಾವುದೇ ವರ್ಣದ ಭಾಷೆಯ ಭೇದ ಭಾವವಿಲ್ಲದೆ ಪವಿತ್ರ ಕುರ್ಆನ್ ಹೇಳುತ್ತದೆ, ಓ ಮನುಷ್ಯರೇ, ಓ ಮನುಷ್ಯರೇ ಎಂದು ಹೇಳುವಂತಹ ಪವಿತ್ರ ಕುರ್ಆನ್. ಅದರೊಟ್ಟಿಗೆ ಪವಿತ್ರ ಕುರ್ಆನ್ ಹೇಳುತ್ತದೆ, ಯಾರಾದರೂ ಒಂದು ಜೀವವನ್ನು ನೀವು ಕೊಂದರೆ ಈ ಜಗತ್ತಿನ ಇಡೀ ಮಾನವ ಸಮೂಹವನ್ನು ಕೊಂದ ಹಾಗೆ ಎಂದು ಪವಿತ್ರ ಕುರ್ಆನ್ ಹೇಳುವಾಗ ಒಬ್ಬ ಮುಸಲ್ಮಾನ, ಒಬ್ಬ ನೈಜ ಮುಸಲ್ಮಾನ, ಕುರ್ಆನ್ ಗೊತ್ತಿರುವ ಮುಸಲ್ಮಾನ, ಅಶ್ರಫುಲ್ ಮುಹಮ್ಮದ್ ರಸೂಲುಲ್ಲಾಹಿ ಪೈಗಂಬರ್ ಮುಹಮ್ಮದರ ಜೀವನ ಚರಿತ್ರೆ ಗೊತ್ತಿರುವಂತಹ ಮುಸಲ್ಮಾನ ಇಲ್ಲಿ ಕೋಮುವಾದಿಯಾಗಲು ಸಾಧ್ಯವಿಲ್ಲ, ಇಲ್ಲಿ ಹಿಂದೂಗಳ ಬಗ್ಗೆ ಅವಹೇಳನ ಮಾಡಲು ಸಾಧ್ಯವಿಲ್ಲ, ಇಲ್ಲಿ ಕ್ರೈಸ್ತರ ಬಗ್ಗೆ ನಿಂದನೆ ಮಾಡಲು ಸಾಧ್ಯವಿಲ್ಲ. ಪ್ರವಾದಿ ಮುಹಮ್ಮದರು ಹೇಳುತ್ತಾರೆ, ಈ ಜಗತ್ತಿನಲ್ಲಿರುವ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ ಎಲ್ಲಾ ಧರ್ಮೀಯರಿಗೂ ನೀವು ಸಮಾನವಾಗಿ ಕರುಣೆ ಮತ್ತು ದಯೆಯನ್ನು ತೋರಿರಿ. ಮುಸ್ಲಿಮ, ನೀನೊಬ್ಬ ನೈಜ ಮುಸಲ್ಮಾನಾಗಬೇಕಾದರೆ ನಿನ್ನ ಸ್ವಂತ ಶರೀರಕ್ಕೆ, ನಿನ್ನ ಸ್ವಂತ ಆತ್ಮಕ್ಕೆ ಇಷ್ಟಪಡುವ ಎಲ್ಲವನ್ನು ಇತರ ಮನುಷ್ಯರಿಗೆ ನೀನು ಇಷ್ಟಪಡಬೇಕು ಎಂದು ಪ್ರವಾದಿ ಮುಹಮ್ಮದನು ಹೇಳುವಾಗ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಯಾದಂತಹ ಒಬ್ಬ ಮುಸಲ್ಮಾನ ಯಾವತ್ತೂ ಇಲ್ಲಿ ಸೌಹಾರ್ದತೆಗೆ ಧಕ್ಕೆ ತಂದರೆ ಅವನು ನೈಜ ಮುಸಲ್ಮಾನನಲ್ಲ. ಹಿಂದೂಗಳ ಬಗ್ಗೆ ಅವಹೇಳನ ಮಾಡಿದರೆ, ದೇವಸ್ಥಾನಕ್ಕೆ ಕಲ್ಲು ಹೊಡೆದರೆ ಅವನು ನೈಜ ಮುಸಲ್ಮಾನನಲ್ಲ. ಹಿಂದೂ ಧರ್ಮದ ಬಗ್ಗೆ ಇಲ್ಲಿ ಸ್ವಾಮೀಜಿಗಳಿದ್ದಾರೆ, ಅಸತೋಮ ಸದ್ಗಮಯ, ಸಮಸೋಮ ಜ್ಯೋತಿರ್ಗಮಯ, ಮತ್ತೋರ್ಮಾಮೃತಂಗಮಯ, ಅಸತ್ಯದಿಂದ ಸತ್ಯದೆಡೆಗೆ, ಅಶಾಂತಿಯಿಂದ ಶಾಂತಿಯೆಡೆಗೆ, ಕೊಲೆಗಳಿಂದ ಜೀವನದೆಡೆಗೆ ಕೈ ಹಿಡಿಯುವಂತಹ ಒಂದು ಉದಾತ್ತ, ಒಂದು ಸಂಸ್ಕೃತಿಯಾಗಿದೆ ಹಿಂದೂ ಧರ್ಮ. ಎಲ್ಲಾ ಧರ್ಮದ ಸಾರ ಶಾಂತಿ ಮತ್ತು ಸೌಹಾರ್ದತೆಯಾಗಿದೆ. ಆ ಶಾಂತಿಯ ನಿವಾರಿಗಳು ನಾವಾಗಬೇಕು. ಈ ಕರಾವಳಿ ಪ್ರದೇಶಕ್ಕೆ ಒಂದು ದೊಡ್ಡ ಸಂದೇಶ ಈ SYS-ನ ಈ ಜಾಥಾದ ಮೂಲಕ, ಈ ಸಂಚಾರದ ಮೂಲಕ ಹರಡಬೇಕು. ಎಲ್ಲಾ ರಾಜಕೀಯ ಷಡ್ಯಂತ್ರಗಳನ್ನು ಸೋಲಿಸುವಂತಹ ಒಂದು ಪ್ರಯತ್ನ ಈ SYS-ನ ಈ ಸಂಚಾರದ ಮೂಲಕ ಕರಾವಳಿ ಕನ್ನಡಿಗರು ಮಾಡಬೇಕೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ SYS ರಾಜ್ಯ ಸಮಿತಿಗೆ ಎಲ್ಲಾ ವಿಧ ಅಭಿನಂದನೆಗಳು. ರಾಜ್ಯ ವಕ್ಫ್ ಮಂಡಳಿಯ, ಅದೇ ರೀತಿ ವಕ್ಫ್ ಜಿಲ್ಲಾ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ವಿಧ ಶುಭಾಶಯಗಳನ್ನು ಈ SYS-ನ ಎಲ್ಲ ನಾಯಕರಿಗೆ ನೀಡುತ್ತಾ ನೀವು ಇನ್ನೂ ಮುಂದುವರಿಯಿರಿ. ಇದೊಂದು ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ನಾಯಕತ್ವ ಕೊಟ್ಟಂತಹ ಒಂದು ಸಂಘಟನೆ. ಇಂತಹ ಕೆಲಸಗಳಲ್ಲಿ ನೀವು ಮುಂದುವರಿಯಿರಿ ಎಂದು ಹೇಳುತ್ತಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಬೆಂಗಳೂರಿನಲ್ಲಿ ಕೂತು ಟಿವಿ ವಾಹಿನಿಗಳಲ್ಲಿ ಮಾತನಾಡುವಾಗ ಎಲ್ಲರೂ ಕೇಳುತ್ತಾರೆ, ನೀವು ಕರಾವಳಿ ಪ್ರದೇಶದವರು, ಯಾಕೆ ಆಗಾಗ ಅಲ್ಲಿ ಕೊಲೆಗಳು ನಡೆಯುತ್ತದೆ? ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಯಾಕೆ ಅಲ್ಲಿ ಕೊಲೆಗಳು ನಡೆಯುತ್ತದೆ ಎಂದು ಕೇಳುವಾಗ ನಾವು ತಲೆ ತಗ್ಗಿಸಬೇಕಾದಂತಹ ಒಂದು ವಾತಾವರಣವಾಗಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿರುವುದು. ನಾವು ತಲೆ ತಗ್ಗಿಸಬೇಕಾದವರಲ್ಲ,
ನಮಗೆ ಗೊತ್ತಿದೆ ಈ ಕರಾವಳಿಯ ಇತಿಹಾಸ, ಬಪ್ಪನಾಡಿನ ಇತಿಹಾಸ ಗೊತ್ತಿದೆ, ಬ್ಯಾರಿಗಳ ಇತಿಹಾಸ ಗೊತ್ತಿದೆ ನಮಗೆ. ಈ ಕುಂದಾಪುರ ಇಲ್ಲಿ ಐತಿಹಾಸಿಕವಾದಂತಹ ಸೌಹಾರ್ದತೆಯ ಒಂದು ನಾಡಿದು. ಅದೇ ರೀತಿ ಸಹಬಾಳ್ವೆಯ ನಾಡು, ಸಹಿಷ್ಣುತೆ, ಸಹಬಾಳ್ವೆ, ಸೌಹಾರ್ದತೆಗೆ ಹೆಸರಾಗಿದ್ದಂತಹ ಕರಾವಳಿ ಯಾಕೆ ಈ ರೀತಿಯಲ್ಲಿ ಕೊಲೆಗಳು ನಡೆಯುತ್ತದೆ ಎಂಬುದನ್ನು ಸುದೀರ್ಘವಾಗಿ ಆಳವಾಗಿ ಚಿಂತನೆಗೊಳಪಡಿಸುವಂತಹ ಪ್ರಯತ್ನಗಳು ಎಲ್ಲ ಧರ್ಮೀಯರು ಮಾಡಬೇಕು, ಎಲ್ಲ ಸಂಘ ಸಂಸ್ಥೆಗಳು ಮಾಡಬೇಕು. ಇವತ್ತು ಸುನ್ನಿ ಯೋಜನಾ ಸಂಘ SYS ಆ ಒಂದು ಆಲೋಚನೆ ಮಾಡಿ ಎಲ್ಲ ಜನರಿಗೂ ಸೌಹಾರ್ದತೆಯ ಉದಾತ್ತ ಸಂದೇಶವನ್ನು ಸಾರಲು ಬಂದಿದ್ದಾರೆ. ಪ್ರತಿಯೊಂದು ಸಂಘ ಸಂಸ್ಥೆಗಳು, ಅದೇ ರೀತಿ ದೇವಸ್ಥಾನದ ಆಡಳಿತ ಮುಕ್ತೇಸರರು, ಆಡಳಿತ ವರ್ಗದವರು, ಮಸೀದಿ ಆಡಳಿತ ಮತ್ತು ದರ್ಗಾದ ಆಡಳಿತ ವರ್ಗದವರು ಎಲ್ಲರೂ ಸೇರಿ ಚಿಂತನೆ ಮಾಡಬೇಕು. ಈ ಕೊಲೆಯ ಹಿಂದಿರುವಂತಹ ಶಕ್ತಿ ಯಾವುದು, ಈ ಕೊಲೆಗಳ ಹಿಂದಿರುವಂತಹ ಕರಾಳ ಹಸ್ತಗಳು ಯಾವುದು, ಅದನ್ನು ಅರ್ಥ ಮಾಡಿಕೊಂಡರೆ ನೀವು ಯಾವತ್ತೂ ಗಲಭೆಗಿಳಿಯುವುದಿಲ್ಲ. ಏಕೆಂದರೆ ರಾಜಕೀಯ ಪ್ರೇರಿತವಾದ, ಅದೇ ರೀತಿಯಲ್ಲಿ ಗಣಿಗಳು, ಅದೇ ರೀತಿಯಲ್ಲಿ ಕಲ್ಲಿದ್ದಲು, ಇನ್ನಿತರ ಮಾಫಿಯಾಗಳಲ್ಲಿ ತೊಡಗಿಸಿಕೊಂಡವರು ಇದರ ಕಾಣದ ಕೈಗಳಾಗಿದ್ದಾರೆ ಎಂಬುದು ಇತ್ತೀಚೆಗೆ ಪೊಲೀಸರು ನಮಗೆ ಹೇಳುವಂತಹ ಸತ್ಯಗಳಾಗಿವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಯಾವುದೇ ರಾಜಕೀಯ ಪ್ರೇರಿತವಾದಂತಹ ಗಲಭೆಗಳಿಗೆ ನಾವು ಅವಕಾಶ ಕೊಡಬಾರದು. ನಮ್ಮ ಚಿಕ್ಕ ಕಂದಮ್ಮಗಳು ಅವರು ಅನಾಥರಾಗಬಾರದು. ನಮ್ಮ ತಾಯಂದಿರು ಅವರು ಯಾವತ್ತು ಹೆತ್ತ ತಾಯಂದಿರು ಅವರು ಕಣ್ಣೀರು ಗರೆಯಬಾರದು. ಬೆಳಿಗ್ಗೆ ಈ ಕುಂದಾಪುರದ ಅಥವಾ ಈ ಉಡುಪಿ ಜಿಲ್ಲೆಯ ಯಾವುದಾದರೊಂದು ಹಳ್ಳಿಗಾಡಿನ ಒಬ್ಬ ಹಿಂದೂ ಸಹೋದರ ಅಥವಾ ಒಬ್ಬ ಮುಸ್ಲಿಂ ಸಹೋದರ, ಒಬ್ಬ ಕ್ರೈಸ್ತ ಸಹೋದರ ಕೂಲಿ ಕಾರ್ಮಿಕ ನಗರಕ್ಕೆ ಹೋಗುತ್ತಾನೆ. ಅವನು ಮಲ್ಪೆಯಲ್ಲೋ ಕುಂದಾಪುರದಲ್ಲೋ ಯಾವುದಾದರೂ ಮೀನುಗಾರಿಕೆ ಮಾಡಿ ಅಥವಾ ಮೀನಿನ ಕೆಲಸ ಮಾಡಿ 500 ರೂಪಾಯಿ 1,000 ರೂಪಾಯಿ ಕೂಲಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ, ಅವನ ಮನೆಯಲ್ಲಿ ಚಿಕ್ಕ ಕಂದಮ್ಮಗಳಿದ್ದಾರೆ, ಅವನ ಹೆತ್ತಬ್ಬೆ ಇರ್ತಾರೆ. ಅದೇ ರೀತಿ ಪತ್ತಿ ಅವನಿಗಾಗಿ ಕಾಯುತ್ತಿರುವಾಗ ಇಲ್ಲಿ ಯಾವುದೋ ಧರ್ಮದ ಹೀಮನ್ನು ಅಥವಾ ಯಾವುದೋ ಜಾತಿಯ ರಾಜಕೀಯ ಪ್ರೇರಿತವಾದ ಗಲಭೆಗೆ ಅವನು ಸಿಕ್ಕಿ ಹಾಕಿಕೊಂಡು ಯಾವುದಾದರೂ ಹಿಂಸೆಗೊಳಪಟ್ಟರೆ ಆ ಶಾಪ ಈ ಜಗತ್ತಿನಲ್ಲಿ ಯಾವತ್ತೂ ಅದು ಬದಲಾಯಿಸಲು ಸಾಧ್ಯವಿಲ್ಲ. ಅದು ನಿಮ್ಮ ಕುಟುಂಬದ ಅಂತ್ಯದವರೆಗೂ ಆ ಶಾಪವು ನಿಮಗೆ ತಟ್ಟುತ್ತದೆ. ಆದ್ದರಿಂದ ಮುಸಲ್ಮಾನ, ಕ್ರೈಸ್ತ, ಹಿಂದೂ ಯಾರೇ ಆಗಿರಲಿ ನಾವು ಸೌಹಾರ್ದತೆಯ ಉದಾತ್ತ ಸಂದೇಶ ವಾಹಕರಾಗಬೇಕು. ನಮ್ಮ ಮಕ್ಕಳಿದ್ದಾರೆ, ನಾವು ಯಾರಿಗಾದರೂ ಹೊಡೆಯುವಾಗ, ನಾವು ಯಾರಿಗಾದರೂ ಕಲ್ಲೆಸೆಯುವಾಗ, ನಾವು ಯಾರಿಗಾದರೂ ಬಡಿಯುವಾಗ ನಾವು ನಮ್ಮ ಮಕ್ಕಳನ್ನು ಆಲೋಚನೆ ಮಾಡಬೇಕು. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಆ ಮಗುವಿಗೆ ಗೊತ್ತಿಲ್ಲ ನಾನು ಹಿಂದೂ, ಆ ಮಗುವಿಗೆ ಗೊತ್ತಿಲ್ಲ ನಾನು ಮುಸಲ್ಮಾನ, ಆ ಪುಟ್ಟ ಕಂದಮ್ಮಗೆ ಗೊತ್ತಿರುವುದು ಅಪ್ಪ ಅಮ್ಮ ತಂದೆ ತಾಯಿ ಮಾತ್ರ. ಆ ತಂದೆಯನ್ನು ನೀವು ಕ್ರೂರವಾಗಿ ಕೊಲ್ಲೋದಾದರೆ ನಿಮ್ಮಷ್ಟು ಶಾಪಿಷ್ಟರು, ಶಪಿಸಲ್ಪಟ್ಟ ಒಂದು ವಿಭಾಗ ಈ ಜಗತ್ತಿನಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಮುಸಲ್ಮಾನ ಈ ಕುಂದಾಪುರ ನಗರದ ಹೃದಯ ಭಾಗದಲ್ಲಿ ನಡೆಯುತ್ತಾ ಇರುವುದು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ SYS ಕಳೆದ ಹಲವಾರು ವರ್ಷಗಳಿಂದ ಈ ನಾಡಿಗೆ, ಈ ರಾಜ್ಯಕ್ಕೆ ಸೌಹಾರ್ದತೆಯ ಉದಾತ್ತವಾದಂತಹ ಸಂದೇಶವನ್ನು ನೀಡುವುದರಲ್ಲಿ ಗರಿಷ್ಠ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾದಂತಹ ರಾಜ್ಯದ ಅತಿ ದೊಡ್ಡ ಒಂದು ಸಂಘಟನೆಯಾಗಿದೆ. ಈ ಸಂಘಟನೆಯ ನಾಯಕರು ಸೇರಿ ಇವತ್ತು ಕರಾವಳಿಗೆ ಅಗತ್ಯವಾದಂತಹ ಸೌಹಾರ್ದತೆ ಮತ್ತು ಸಹಿಷ್ಣುತೆಯ ಸಂದೇಶವನ್ನು ಸಾರುವುದು ಒಂದು ಮೈಕ್ ಇಡುವುದು ಅಥವಾ ಒಂದು ಭಾಷಣದ ವೇದಿಕೆಯಲ್ಲಿ ಮಾತ್ರವಲ್ಲ, ಈ ಕರಾವಳಿಯ ಒಂದು ತುದಿಯಾದಂತಹ ಕುಂದಾಪುರದಿಂದ ಮತ್ತೊಂದು ತುದಿಯಾದಂತಹ ಸುಳ್ಯದವರೆಗೆ ಇಲ್ಲಿನ ಎಲ್ಲ ಧರ್ಮೀಯರ, ಎಲ್ಲ ಜಾತಿ, ಎಲ್ಲ ಪಂಗಡದ ಎಲ್ಲ ಸಹೋದರರನ್ನು ಒಟ್ಟು ಸೇರಿಸಿ ಅವರೊಟ್ಟಿಗೆ ನಡೆದು ಸಂಚಾರ ಮಾಡಿ ಈ ನಾಡಿಗೆ ಅಗತ್ಯವಾದಂತಹ ಸೌಹಾರ್ದತೆಯನ್ನು ನೀಡಬೇಕು ಎಂಬ ದೊಡ್ಡದಾದಂತಹ ಒಂದು ಧ್ಯೇಯದೊಂದಿಗೆ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಒಂದು ದೊಡ್ಡ ಸಂಚಾರವನ್ನು ಇವತ್ತು ಹಮ್ಮಿಕೊಂಡಿದೆ. ನಾನು ರಾಜ್ಯ ಸಮಿತಿಯ ಎಲ್ಲ ನಾಯಕರು, ಹಲವಾರು ಸಾದಾತುಗಳಿದ್ದಾರೆ, ನಿಮಗೆ ಗೊತ್ತು. ಸಾದಾತುಗಳೆಂದರೆ ಪವಿತ್ರ ಇಸ್ಲಾಮಿಯ ಮುಸಲ್ಮಾನರ ಅತಿ ದೊಡ್ಡ ಆಧ್ಯಾತ್ಮಿಕ ನಾಯಕತ್ವ. ಆ ನಾಯಕತ್ವ ಈ SYSಗೆ ನಾಯಕತ್ವ ಕೊಡುತ್ತಾ ಇದೆ. ಅದರೊಟ್ಟಿಗೆ ಮೌಲಾನಾ ಬಶೀರ್ ಸೈದಿ ಮತ್ತು KM ಸಿದ್ದೀಕ್ ಮೋಂಟಿಗೋಲಿಯಂತಹ ಪ್ರಭಾವಿ ನಾಯಕರು, ಹಲವಾರು ಸಕ್ರಿಯ ಕಾರ್ಯಕರ್ತರು ಈ ಸಂಘಟನೆಗೆ ನಾಯಕತ್ವ ಕೊಡುತ್ತಾ ಇದೆ. ಈ ಸಂಘಟನೆ ಮಾಡಬೇಕಾದ
ಒಂದು ಸಂಘ ಸಂಸ್ಥೆಗಳು ಏನು ಮಾಡಬೇಕೆಂಬುದನ್ನು ಸ್ಪಷ್ಟವಾಗಿ ಅರಿತು ಅದನ್ನು ಜನರಿಗೆ ಹೇಳಿಕೊಡುವಂತಹ ಒಂದು ದೊಡ್ಡ ಸಂದೇಶವಾಗಿದೆ ಈ ಸಂಚಾರ ಅಥವಾ ಸೌಹಾರ್ದ ಸಂಚಾರ. ಇದು ಗೊತ್ತಿದೆ, ಕರಾವಳಿ ಇದು ಬುದ್ಧಿವಂತರ ನಾಡು, ಇದು ವಿದ್ಯಾವಂತರ ನಾಡು. ಈ ವಿದ್ಯಾವಂತರ ಮತ್ತು ಬುದ್ಧಿವಂತರ ನಾಡಲ್ಲಿ ಹಲವು ಕೋಮುಗಳ ಬಯಲು ನಡೆದಿದೆ. ಹಲವು ಕೋಮು ಸಾಮರಸ್ಯವನ್ನು ಹದಗೆಡುವಂತಹ ಕೆಲಸಗಳು ಕಳೆದ ಕೆಲವು ವರ್ಷಗಳಲ್ಲಿ ನಡೆದರು. ಈಗ ನಮ್ಮ ಬುದ್ಧಿವಂತ ಜಿಲ್ಲೆ ಬುದ್ಧಿವಂತರಾಗಿದ್ದಾರೆ. ಎಲ್ಲೇ ಕೊಲೆಗಳು ನಡೆದರು, ಎಲ್ಲೇ ಅಹಿತಕರ ಘಟನೆಗಳು ನಡೆದರು, ಅದೊಂದು ಕೋಮು ಗಲಭೆಯನ್ನಾಗಿ ಮಾರ್ಪಡಿಸದೆ ಅದನ್ನು ಹತ್ತಿಕ್ಕುವಂತಹ ಕೆಲಸದಲ್ಲಿ ಇತ್ತೀಚೆಗೆ ನಮ್ಮ ಮುಸ್ಲಿಮರು, ಹಿಂದೂಗಳು, ಕ್ರೈಸ್ತರು, ಜೈನರು ಎಲ್ಲರೂ ಸೇರಿ ಮಾಡುತ್ತಾ ಇದ್ದಾರೆ ಎಂಬುದು ಒಂದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಎಲ್ಲಾದರೂ ಒಂದು ಘಟನೆ ನಡೆದರೆ ಆ ಸಂದರ್ಭದಲ್ಲೇ ಗಲಾಟೆ ನಡೆಯುವಂತಹ ಒಂದು ಪರಿಸ್ಥಿತಿ ಇತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಏಕೆಂದರೆ ಬುದ್ಧಿವಂತರಿಗೆ ಗೊತ್ತು, ಈ ಕೊಲೆಯಲ್ಲಿ, ಈ ಮರ್ಡರ್ಗಳಲ್ಲಿ, ಈ ಹಿಂಸೆಗಳಲ್ಲಿ ಇಲ್ಲಿ ಕೆಲವು ಮಾಫಿಯಾಗಳು ತೊಡಗಿಸಿಕೊಂಡಿದೆ, ಕೆಲವು ಮಾಫಿಯಾಗಳು ಶಾಮೀಲಾಗಿದ್ದಾರೆ. ಇದು ಹಿಂದೂ ಮುಸಲ್ಮಾನರೆಡೆಯಲ್ಲಿರುವಂತಹ ಗಲಭೆಯಲ್ಲ, ಇದು ಹಿಂದೂ ಮುಸಲ್ಮಾನರ ಅಥವಾ ಕ್ರಿಶ್ಚಿಯನ್ನರೆಡೆಯಲ್ಲಿರುವಂತಹ ಜಾತಿಗಳೆಡೆಯಲ್ಲಿರುವಂತಹ ಗಲಭೆಯಲ್ಲ. ಇದು ಒಂದು ಶುಭ ಸಂದೇಶವನ್ನ ಸಾರುವುದರ ಸಲುವಾಗಿ ಕುಂದಾಪುರದ ಹೃದಯ ಭಾಗವಾದಂತಹ ಚಾರ್ಚ್ ಸರ್ಕಲ್ನಲ್ಲಿ ನಾವು ಸೇರಿದ್ದೇವೆ. ಸೇರಿದಂತಹ ನಾವು ಯಾವುದೇ ಕೋಮು ಅಥವಾ ಜಾತಿಯ ವಿಚಾರವನ್ನ ಕದಡುವಂಥ ಹೇಳಿಕೆಗಳನ್ನ ಅಥವಾ ಭಾಷಣವನ್ನ ಮಾಡಲಿಕ್ಕಾಗಿ ಸೇರಿದಂಥವರಲ್ಲ. ಯಾಕಂದ್ರೆ ನಾವು SIS ಸಹ ಹೃದಯಗಳ ಒಂದು ಸಮಾವೇಶದಲ್ಲಿ ಸಹ ಹೃದಯಗಳನ್ನ, ಎಲ್ಲ ಹೃದಯಗಳನ್ನ, ಒಂದೊಂದು ಹೃದಯಗಳನ್ನ ಜೋಡಿಸುವಂಥ ವಿಚಾರಕ್ಕಾಗಿ ಸೇರಿದ್ದೇವೆ. ಬಂಧುಗಳೇ, ಹಿಂದೂ, ಮುಸಲ್ಮಾನ್, ಕ್ರಿಸ್ತ ಎಲ್ಲ ಧರ್ಮವು ಯಾವುದರ ಅಡಿಯಲ್ಲಿ ಬಂತು ಅಂತ ಹೇಳಿದರೆ, ಪ್ರಥಮವಾಗಿ ನಾನು ಭಾರತೀಯ ಎನ್ನುವ ಒಂದೇ ವಾಕ್ಯದೊಂದಿಗೆ ನಾವು ನಡೆಯಬೇಕಾದಂತಹ ವಿಚಾರಗಳಿದೆ. ಇಂದಿನ ದಿನಗಳಲ್ಲಿ ಕೆಲವೊಂದು ಭಾಗದಲ್ಲಿ ನಡೆಯುತ್ತಿರುವಂತಹ ಕೋಮು ಗಲಭೆಗಳಿರ್ಬೋದು ಅಥವಾ ಶಾಂತಿಯನ್ನ ಕದಡುವ ವಿಚಾರಗಳಿರ್ಬೋದು, ಅವೆಲ್ಲವಕ್ಕೂ ನಮ್ಮ ಹಿಂದೂ ಬಾಂಧವಗಳು, ಮುಸ್ಲಿಂ ಬಾಂಧವರು ಹಾಗೂ ಕ್ರೈಸ್ತ ಬಾಂಧವರು, ಎಲ್ಲ ಧರ್ಮದವರು ಒಂದೇ ನಡೆಯಲ್ಲಿ ಇವತ್ತು ಜಾತ ನಾವು ಹೊಂದ್ಕೊಂಡಿದ್ದೇವೆ. ನಡೆಗೆ, ಸೌಹಾರ್ದ ನಡೆಗೆ, ಒಂದೇ ನಡೆ, ಸೌಹಾರ್ದ ಭಾರತದ ಕಡೆಗೆ ಅನ್ನುವ ನಿಟ್ಟಿನಲ್ಲಿ ಇಂಥ ಶುಭ ಸನ್ನಿವೇಶದಲ್ಲಿ ನಿಮಗೆಲ್ಲರಿಗೂ ಸೌಹಾರ್ದರದೆ, ಎಲ್ಲ ಸೌಹಾರ್ದತೆಯನ್ನು ಬೆಚ್ಚಲಿಕ್ಕೆ ಆಗಮಿಸಿದಂತಹ ನನ್ನ ಸೌಹಾರ್ದ ಮಿತ್ರರಿಗೆ ಶುಭಕಾಮನೆಗಳನ್ನು ಬಯಸ್ತಾ, ಎಲ್ಲರೂ ಒಂದಾಗಿ ಭವ್ಯ ಭಾರತವನ್ನ ಕಟ್ಟೋಣ, ಜಾತಿ ಮತ ಪಂಥಗಳ ಅಂತರವನ್ನು ಬಿಟ್ಟು ಸೌಹಾರ್ದತೆಯಿಂದ ಬದುಕೋಣ ಎನ್ನುವ ದೇವವಾಕ್ಯದೊಂದಿಗೆ ಮೊದಲ ನಿಘಂಟನ್ನು ಡಿಕ್ಷನರಿ ರಚಿಸಿದ್ದು, ಮೊದಲ ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರವನ್ನು ಶುರು ಮಾಡಿದ್ದು ಇದೇ ಕ್ರೈಸ್ತ ಮಿಷನರಿಗಳು. ಇದು ಧರ್ಮಕ್ಕಾಗಿ ಅಲ್ಲ, ಇದು ನಮ್ಮ ಇಡೀ ಪ್ರದೇಶದ ಜನರಿಗ ಒಳಿತಿಗಾಗಿ. ಶಿಕ್ಷಣದ ಜೊತೆಗೆ ಆರೋಗ್ಯ ಸೇವೆ ಬಂತು. ಫಾದರ್ ಮುಲ್ಲರ್ ಆಸ್ಪತ್ರೆಯ ಕಥೆ ಶುರುವಾಗಿದ್ದು, ಒಂದು ಆಲದ ಮರದ ಕೆಳಗೆ ಒಬ್ಬ ಪಾದ್ರಿ ಬಡವರು ಬಲ್ಲಿದವರನ್ನ ಜಾತಿ ಧರ್ಮ ನೋಡದೆ ಎಲ್ಲರಿಗೂ ಔಷಧಿ ಕೊಡ್ತಿದ್ರು. ಅಂದು ಶುರುವಾದ ಆ ಸಣ್ಣ ಸೇವೆ ಇದು ದೊಡ್ಡ ಆಸ್ಪತ್ರೆಯಾಗಿ ಬೆಳೆದಿದೆ. ಫಾದರ್ ಮುಲ್ಲರ್ ಆಸ್ಪತ್ರೆ ಅಂತಹ ಸಂಸ್ಥೆಗಳು ಜಾತಿ ಧರ್ಮ ನೋಡದೆ ಲಕ್ಷಾಂತರ ಜನರಿಗೆ ಸೇವೆ ಮತ್ತು ಸಾಂತ್ವನ ನೀಡುತ್ತಾ ಬಂದಿವೆ. ಊರುಗಳ ಕ್ರೈಸ್ತ ಸಮುದಾಯದ ಹಲವಾರು ಆಸ್ಪತ್ರೆಗಳು ಮತ್ತು ಆರೋಗ್ಯ ಕೇಂದ್ರಗಳು ಇಂದಿಗೂ ಸೇವೆ ಸಲ್ಲಿಸುತ್ತಿವೆ. ಇದೇ ರೀತಿ ನಮ್ಮೂರಿನಲ್ಲಿ ವ್ಯಾಪಾರ ಉದ್ಯೋಗ ಬೆಳೆಯಿತು. ಬಾಸಲ್ ಮಿಷನರು ಇಲ್ಲಿನ ಮಂಗಳೂರು ಹಂಚು ಕಾರ್ಖಾನೆಗಳನ್ನು ಶುರು ಮಾಡಿ ಸಾವಿರಾರು ಜನರಿಗೆ ಜಾತಿ ನೋಡದೆ ಕೆಲಸ ಕೊಟ್ಟರು. ಹೊಸ ನೇಯ್ಗೆ ತಂತ್ರಜ್ಞಾನವನ್ನು ತಂದು ನಮ್ಮ ಬಟ್ಟೆ ಉದ್ಯಮವನ್ನು ಬೆಳೆಸಿದರು. ನಮ್ಮ ಸಮುದಾಯದ ಶಿಕ್ಷಣ, ಆರೋಗ್ಯ ಮತ್ತು ಕೈಗಾರಿಕೆ ಸಂಸ್ಥೆಗಳನ್ನು ಕಟ್ಟಿರುವುದು ನಿಜ. ಆದರೆ
ಈ ಶಾಲೆಗಳು, ಆಸ್ಪತ್ರೆಗಳು, ಕಾರ್ಖಾನೆಗಳು ಎಂದಿಗೂ ಕೇವಲ ಕ್ರೈಸ್ತರಾಗಿರಲಿಲ್ಲ. ಅದು ಮೊದಲ ದಿನದಿಂದಲೂ ನಮ್ಮ ಎಲ್ಲರಾಗಿದ್ದು. ಯಾಕೆಂದ್ರೆ ಎಲ್ಲ ಜಾತಿ ಧರ್ಮದ ಜನರು ತಮ್ಮ ಮಕ್ಕಳನ್ನು ನಂಬಿ ನಮ್ಮ ಶಾಲೆಗಳಿಗೆ ಕಳುಹಿಸಿದರು. ನಮ್ಮ ಆಸ್ಪತ್ರೆಗಳಲ್ಲಿ ಇತರ ಸಮುದಾಯಗಳ ವೈದ್ಯರು ಸೇವೆ ಸಲ್ಲಿಸಿ ಬೆಳೆಸಿದರು ಮತ್ತು ನಮ್ಮ ಕಾರ್ಖಾನೆಗಳಲ್ಲಿ ಹಗಲು ಕೊಟ್ಟು ದುಡಿದರು. ಆ ನಂಬಿಕೆ, ಆ ಸಹಕಾರವೇ ಈ ಸಂಸ್ಥೆಗಳ ನಿಜವಾದ ಅಡಿಪಾಯ. ಹೀಗೆ ಎಲ್ಲರ ಬೆಂಬಲದಿಂದ, ಎಲ್ಲರ ಸಹಭಾಗ್ಯದಿಂದ ಈ ಸಂಸ್ಥೆಗಳು ಬೆಳೆದವು ಮತ್ತು ಅವುಗಳ ಫಲವನ್ನು ಎಲ್ಲರೂ ಪಡೆದರು. ಅವು ಕೇವಲ ಕೊಡುಗೆ ಅಲ್ಲ, ಅವು ನಮ್ಮೆಲ್ಲರ ಹಂಚಿಕೊಂಡ ಆಸ್ತಿಯಾಗಿದೆ. ಗೆಳೆಯರೇ, ನಮ್ಮ ಇತಿಹಾಸ ಹೀಗೆ ಸಹಕಾರದಿಂದ ತುಂಬಿದೆ. ಆದರೆ ಕೆಲವೊಮ್ಮೆ ನಮ್ಮ ನಡುವೆ ದೋಷದ ಮಾತುಗಳು ಕೇಳಿಬರುತ್ತವೆ. ಇದು ನಮ್ಮನ್ನು ನೋಯಿಸಿದೆ. ರಾಜಕೀಯ ನಾಯಕರ ಸ್ವಾರ್ಥದಿಂದಾಗಿ ನಮ್ಮ ಸಮುದಾಯಗಳ ನಾಶವಾಗುತ್ತಿವೆ. ಯಾವ ರಾಜಕೀಯ ವೇದಿಕೆಗಳು ನಮ್ಮನ್ನು ಒಂದುಗೂಡಿಸಬೇಕಿತ್ತೋ ಅವೇ ನಮ್ಮನ್ನು ವಿಭಜಿಸಲು ಬಳಸಲ್ಪಡುತ್ತಿರುತ್ತವೆ. ಒಂದು ಕಾಲದಲ್ಲಿ ನಾವೆಲ್ಲರೂ ಧರ್ಮ, ಜಾತಿ, ಮತದ ಯಾವುದೇ ಭೇದವಿಲ್ಲದೆ ಕೇವಲ ಸ್ನೇಹಿತರಾಗಿ ಮತ್ತು ಮಕ್ಕಳಾಗಿದ್ದ ನಮ್ಮ ಶಾಲೆ, ಕಾಲೇಜುಗಳ ಒಂದು ರಾಜಕೀಯ ಒಡ್ಡುಗೂಟುವ ಕೇಂದ್ರಗಳಾಗಿ ಮಾರ್ಪಡುತ್ತಿವೆ. ವಿಶ್ವವನ್ನು ಸಂಪರ್ಕಿಸಲು, ಹತ್ತಿರ ತರಲು ರಚಿಸಲಾದ ಸಾಮಾಜಿಕ ಮಾಧ್ಯಮಗಳು ಒಂದು ದೇಶಪೂರಿತ ಮಾತುಗಳನ್ನು ವೇಗವಾಗಿ ಹರಡಲು, ಕಾನೂನು ಕೈಗೊಳ್ಳುವ ಗುಂಪುಗಳನ್ನು ಸಜ್ಜುಗೊಳಿಸಲು ಮತ್ತು ಸಮುದಾಯಗಳ ನಡುವೆ ಭಯ ಮತ್ತು ಅಪನಂಬಿಕೆಯನ್ನು ಹುಟ್ಟುಹಾಕುವ ಸುಳ್ಳು ಸುದ್ದಿಗಳನ್ನು ಪ್ರಚುರಪಡಿಸುವ ಪ್ರಮುಖ ಸಾಧನಗಳಾಗಿವೆ. ಆದರೆ ಇದು ನಮ್ಮೂರ ನಿಜವಾದ ಮನಸ್ಸೇ ಖಂಡಿತ ಅಲ್ಲ. ಇದು ಕೆಲವು ಜನರ ಸ್ವಾರ್ಥ ರಾಜಕಾರಣ. ನಮ್ಮ ನಿಜವಾದ ಕಥೆ ಬೇರೆ ಇದೆ. ನಾವು ದೇಶದ ಬೆಳೆಗಿಂತ ನಮ್ಮ ಒಗ್ಗಟ್ಟಿನ ಕಥೆಗಳನ್ನು ಜೋರಾಗಿ ಹೇಳಬೇಕು.